ಬರೀ ಬಿಜೆಪಿ ಅವ್ರದ್ದು ಪ್ರಶ್ನೆ ಆಯ್ತು, ಕಾಂಗ್ರೆಸ್ ಗೆಲ್ತಿರುತ್ತೆ ನೋಡ್ತೀರಿ ಅಂತಿದ್ದಾರೆ ಮುತ್ತಪ್ಪ. ಅಲ್ಲ ನೋಡೋಣ, ವೇಟ್ ಮಾಡೋಣ. ಇವತ್ತೇ ತಾನೇ ಇಷ್ಟು ದಿನ ಕಾದಿದ್ದೀವಿ, ಇವತ್ತು ಒಂದಿನದಲ್ಲಿ ಏನಾಗುತ್ತೆ? ಮಧ್ಯಾಹ್ನಕ್ಕೆ ಹೆಂಗಿತ್ತು ನೋಡಿ, ಏಪ್ರಿಲ್ 26 ಫಸ್ಟ್ ಫೇಸ್ ಎಲೆಕ್ಷನ್, ಮೇ 7ನೇ ತಾರೀಕು ಸೆಕೆಂಡ್ ಫೇಸ್ ಎಲೆಕ್ಷನ್ ನಮ್ಮ ಕರ್ನಾಟಕದಲ್ಲಿ, ಅದು 2ನೇದು 3ನೇ ಪ್ಲೇಸಿಂಗ್ ಬಂದಂಗೆ ಅಂತ ಬಂದಂಗೆ ಇವತ್ತಿನವರೆಗೂ ಕಾಯಿಸ್ಬಿಟ್ಟಿದ್ದಾರೆ. ಹೆಚ್ಚು ಕಮ್ಮಿ ಕರ್ನಾಟಕದ ಜನ ಫಲಿತಾಂಶಕ್ಕೋಸ್ಕರ ಒಂದು ತಿಂಗಳ ಮೇಲೆ 5 ದಿನ 10 ದಿನ ಹಿಂಗೆ ಕಾಯ್ದಂಗೆ ಆಗಿದೆ. ಸೊ ಆಗ ಕುತೂಹಲ, ಇಷ್ಟು ದಿನ ಕಾಯ್ದಿರಂತೆ ನಾವು 4ರಿಂದ 5 ಅವರ್ ಕಾಯ್ರಿ ಗೊತ್ತಾಗುತ್ತೆ ಅಂತ ಹೇಳ್ತೀರಿ. ಬಟ್ ಜಗದೀಶ್ ಶೆಟ್ಟರ್ ಅವರು ನಿಮ್ಮ ಪಾರ್ಟಿ ಬಿಟ್ಟು ಹೋಗ್ರಿ, ವಿಧಾನಸಭೆ ಚುನಾವಣೆ, ಲೋಕಸಭೆಯಲ್ಲಿ ನಿಮ್ಮ ಪಾರ್ಟಿಗೆ ಬಂದರು. ಈಗ ಬೆಳಗಾವಿ ಲೆಟ್ ಆಫ್ ಫೈಟ್, ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಕಂಟೆಸ್ಟ್ ಮಾಡಿದ್ದಾರೆ, ಭಾಳಷ್ಟು ಸಚಿವರ ಮಕ್ಕಳೇ ಕಂಟೆಸ್ಟ್ ಮಾಡಿದ್ದಾರೆ. ಯಾಕೆಂದ್ರೆ ಯಾರ್ಯಾರಿಗೂ ಯಾಕೆ ಬಂಡವಾಳ ಹಾಕ್ಬೇಕು, ನಮ್ಮವ್ರಿಗೆ ಯಾಕಲ್ಲ ಅಂತ ಇರ್ಬೋದೇನೋ ಅಂತ. ಕ್ಯಾಂಡಿಡೇಟ್ಗಳಿಲ್ಲ ಎಂಪಿ ಎಲೆಕ್ಷನ್, ಬಂದ್ರಪ್ಪ ನಿಂತ್ಕೊಳ್ಳಿ ಅಂತ ಕರೆದ್ರು. 135-36 ಸ್ಥಾನ MLA ಗೆದ್ದಂತ ಕಾಂಗ್ರೆಸ್ಗೆ ಕ್ಯಾಂಡಿಡೇಟ್ಗಳಿಲ್ಲ ಅಂತ ಹೇಳ್ತೀರಿ. ನಿಮ್ಗೂ ನೋಡಿ, ಬೆಂಗಳೂರು ನಾರ್ತ್ಗೆ ಕ್ಯಾಂಡಿಡೇಟ್ ಇಲ್ಲ, ಚಿಕ್ಕಮಗಳೂರಿಗೆ ಕರ್ಕೊಂಡ್ ಬಂದಿದ್ದೀರಿ ಲೋಕಸಭೆಗೆ ಶೋಭಾ ಕರಂದ್ಲಾಜೆ ಅವ್ರನ್ನ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬೇರೆ ಯಾರು ಬಿಜೆಪಿ ಕ್ಯಾಂಡಿಡೇಟ್ಗಳಿರ್ಲಿಲ್ವಾ? ಯಾರು ಇರಲಿಲ್ವಾ? ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸ್ಥಳೀಯರು ಯಾರು ಇರಲಿಲ್ವಾ? 2009 DV ಚಂದ್ರೇಗೌಡರು ಕರ್ಕ ಬರ್ತೀರಿ, 2014 ಸದಾನಂದಗೌಡರು ಕರ್ಕ ಬರ್ತೀರಿ. ಟಿಕೆಟ್ಗೆ ನಮ್ಮಲ್ಲಿ ಒಂದೊಂದು ಕ್ಷೇತ್ರಕ್ಕೆ 3-4 ಜನ ಅಭ್ಯರ್ಥಿಗಳು. ಮತ್ತೆ ಯಾಕೆ ಪಾಪ ಬೆಂಗಳೂರು ನಾರ್ತ್ ಅಲ್ಲಿ ಸ್ಥಳೀಯ ಬಿಜೆಪಿ ಅವ್ರಿಗೆ ಯಾಕೆ ಅನ್ಯಾಯ ಮಾಡ್ತೀರಾ? ಹಾಗಾದ್ರೆ ಅನ್ಯಾಯ ಅಂತ ಅಲ್ಲ, ಪ್ರತಿಭಟನೆ ಮಾಡಿಲ್ವೇ? ಮಹಿಳೆಯರಿಗೂ ಟಿಕೆಟ್ ಕೊಡ್ಬೇಕಲ್ವಾ? ಇಲ್ಲಿ ಯಾರು ಮಹಿಳೆಯರಿಲ್ವಾ? ಹಾಗಾದ್ರೆ ಬೆಂಗಳೂರು ಗ್ರಾಮ, ಬೆಂಗಳೂರು ಉತ್ತರದಲ್ಲಿ ಯಾರು ಇಲ್ವಾ? ಸೋಲಂತ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡ್ಲಿಕ್ಕೆ ಆಗತ್ತಾ? ಗೋ ಬ್ಯಾಕ್ ಶೋಭಕ್ಕ ಅಂತ ನಿಮ್ಮವರ ತಾನೇ ಹೇಳಿದ್ವು, ನಾವೇನ ಹೇಳಿದ್ವಾ? ಅಲ್ಲ, ಕಾಂಗ್ರೆಸ್ ಅಲ್ಲೂ ಮಾಡಿದ್ದಾರೆ ಕೆಲವರಿಗೆ ಅಭ್ಯರ್ಥಿಗಳಿಗೆ. ಗೋ ಬ್ಯಾಕ್ ಅದೆಲ್ಲ ಅಸಮಾಧಾನಗಳು ಮಹಿಳೆ ಮಾಡಿಸುವಂತ. ನೀವು ಏನೇ ಹೇಳಿದ್ರೆ ಹೌದು, ನಿಮ್ಮ ಪಾರ್ಟಿ ನೀವು ಬಂದಿರೋದು ನಿಮ್ಮ ಪಕ್ಷದವರ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ನನಗೆ ಅರ್ಥ ಆಗುತ್ತೆ. ಕೆಲವೊಂದು ವಿಷಯ ನನಗೆ ಕೆಲವೊಂದು ವಿಷಯ ಅರ್ಥ ಆಗುತ್ತೆ. ಯಾವ ಕಾರಣಕ್ಕೆ ಅಂತಂದ್ರೆ, ಬಿಜೆಪಿ ಅಭ್ಯರ್ಥಿಗಳಿಗೆ ಏನಾರ ಒಂದಷ್ಟು ಜನ ವೋಟ್ ಹಾಕಿದ್ರೆ ವೋಟರ್ಸ್ ಇವತ್ತು ನೀವೇನ ಸಂಭ್ರಮ ಪಡ್ತಿದ್ರೆ, ಅದು ನರೇಂದ್ರ ಮೋದಿ ಮುಖ ನೋಡಿ ಒಂದಷ್ಟು ಜನ ಹಿಂದುತ್ವ ಅಂತನೋ, ಒಂದಷ್ಟು ಜನ ಪಕ್ಷ ನಿಷ್ಠೆ ಅಂತನೋ, ಎಷ್ಟು ಜನ ಅಭ್ಯರ್ಥಿಗಳನ್ನ ನೀವು ಬೆಸ್ಟ್ ಕ್ಯಾಂಡಿಡೇಟ್ ಹಾಕಿದ್ರೆ ಅಂತ ಪ್ರಶ್ನೆ ಮಾಡಿದಾಗ ಕಾರ್ಯಕರ್ತರು ಆಫ್ ದಿ ರೆಕಾರ್ಡ್ ಬಿಟ್ಬಿಡಿ, ನೀವು ಕ್ಯಾಮ್ರಾ ಮುಂದೆ ನೀವು ಮಾತಾಡಲ್ಲ, ನಂಗೆ ಗೊತ್ತು, ಐ ಅಗ್ರಿ. ಕ್ಯಾಮ್ರಾ ಹಿಂದೆ ಹೋದ ಕಾರ್ಯಕರ್ತರು ಮಾತಾಡ್ತಾರೆ. ಬ್ರಿಜೇಶ್ ಚೌಟ ಅವರು ಬೆಸ್ಟ್ ಕ್ಯಾಂಡಿಡೇಟ್, ತೇಜಸ್ವಿ ಸೂರ್ಯ ಅವರು ಬೆಸ್ಟ್ ಕ್ಯಾಂಡಿಡೇಟ್, ಹೀಗೆ ಉದ್ದ ಇದೆ ನಮ್ದು. ನನಗಿಲ್ಲ ಗೊತ್ತಾಯ್ತು. ಡಾಕ್ಟರ್ ಮಂಜುನಾಥ್ ರಾಘವೇಂದ್ರ ಅವರು, ಶಿವಮೊಗ್ಗದಲ್ಲಿ ನಿಲ್ಸಿ ಹೇಳಿದ್ರಿ, ಡಾಕ್ಟರ್ ಮಂಜುನಾಥ್ ಹೇಳಿದ್ರಿ, ಅಲ್ಲಿಂದ ದಕ್ಷಿಣ ಕನ್ನಡ ಚೌಟ ಹೋದ್ರಿ, ಯದುವೀರ್ ಅವರು, ತೇಜಸ್ವಿಗೆ ಬಂದ್ರಿ, ಸರಿನಾ? ಅಲ್ಲ, ರಾಘವೇಂದ್ರ ಅವ್ರಿಗೆ ಹೋದ್ರಿ,